52ನೇ ಪ್ರಶ್ನೆ. ಪಿ ಆಫ್ ಎಕ್ಸ್ ವೈ ಬಿಂದುವು ಎ 7 1 ಮತ್ತು ಬಿ 3 5 ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ ಎಕ್ಸ್ ಮತ್ತು ವೈಗಳ ನಡುವೆ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ ಹಾಗೂ ಎ ಪಿ ಬಿ ಬಿಂದುಗಳ ಸರಳ ರೇಖಾಗತವಾಗಿದ್ದರೆ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಇದು ಮೇಲಿನ ಪ್ರಶ್ನೆ ಥರನೇ ಬರುತ್ತೆ. ನಾವಿಲ್ಲಿ ಎಕ್ಸ್ ಮತ್ತು ವೈಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಬೇಕು. ಜೊತೆಗೆ ಅವರೇನು ಹೇಳಿದ್ದಾರೆ, ಆ ಮೂರು ಬಿಂದುಗಳು ಎ ಪಿ ಬಿ ಬಿಂದುಗಳು ಸರಳ ರೇಖಾಗತವಾಗಿದೆ, ಅಂದರೆ ಒಂದೇ ಸರಳ ರೇಖೆಯ ಮೇಲೆ ಇವೆ ಅಂತ ಹೇಳಿರೋದ್ರಿಂದ ಪಿ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯೋದಕ್ಕೆ ಹೇಳಿದ್ದಾರೆ. ಈಗ ನಾವು ಇಲ್ಲಿ ಮೂರು ಬಿಂದುಗಳು ಏನು ಹೇಳಿದ್ದಾರೆ, ಪಿ ಆಫ್ ಎಕ್ಸ್ ವೈ ಬಿಂದುವು, ಅಂದರೆ ಇದನ್ನು ಇಲ್ಲಿ ಸರಳ ರೇಖಾಗತ ಅಂತಂದರೆ ನಾವು ಈ ಥರ ತಗೊಳ್ಳೋಣ. ಈ ಪಿ ಬಿಂದುವು ಎ ಮತ್ತು ಬಿ ಬಿಂದುಗಳಿಂದ ಸಮ ದೂರದಲ್ಲಿದೆ ಅಂತ ಹೇಳಿದ್ದಾರೆ. ಎ ಬಿಂದುವಿನ ನಿರ್ದೇಶಾಂಕ ಏನಿದೆ, 7 1 ಇದೆ, 7 1. ಬಿ ಬಿಂದುವಿನ ನಿರ್ದೇಶಾಂಕಗಳು 3 5 ಇದ್ದಾವೆ. ಇಲ್ಲಿ ನಾವು x1 y1 x2 y2 ಅಂತ ತಗೊತೀವಿ. ಹಾಗೆ ಈ ಪಿ ಬಿಂದುವಿನ ನಿರ್ದೇಶಾಂಕವನ್ನು ನಾವು ಏನಂತ ಕೊಟ್ಟಿದ್ದಾರೆ, ಅವರು ಎಕ್ಸ್ ವೈ ಅಂತ ಕೊಟ್ಟಿದ್ದಾರೆ. ಪಿ ಬಿಂದುವಿನ ನಿರ್ದೇಶಾಂಕ ಎಕ್ಸ್ ವೈ. ಇಲ್ಲಿ ಎ ಪಿ ಇಸ್ ಈಕ್ವಲ್ಸ್ ಟು ಬಿ ಪಿ. ಪಿ ಬಿಂದುವಿನಿಂದ ಎ ಮತ್ತು ಬಿಗಳು ಸಮಾನ ದೂರದಲ್ಲಿದೆ ಅಂತಂದರೆ ಎ ಪಿ ಈಕ್ವಲ್ಸ್ ಬಿ ಪಿ. ಎ ಪಿ ಈಕ್ವಲ್ಸ್ ಬಿ ಪಿ ಮೊದಲನೇ ಕಂಡೀಷನ್ನ ಅವ್ರು ಕೊಟ್ಟಿರೋದು. ಎರಡನೇ ಕಂಡೀಷನ್ನು ಏನು ಹೇಳಿದ್ದಾರೆ, ಈ ಮೂರು ಸರಳ ರೇಖಾಗತವಾಗಿವೆ ಅಂತ ಹೇಳಿಬಿಟ್ಟು ಪಿ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯೋದಕ್ಕೆ, ಅಂದರೆ ಎಕ್ಸ್ ವೈ ಬೆಲೆಯನ್ನು ಕಂಡುಹಿಡಿಯೋದಕ್ಕೆ ಹೇಳಿದ್ದಾರೆ. ಈಗ ನಾವು ಎ ಪಿ ಮತ್ತು ಬಿ ಪಿಗಳನ್ನು ಸಮದೂಗಿಸೋಣ. ಮೊದಲಿಗೆ ಎ ಪಿಯನ್ನು ಕಂಡುಹಿಡ್ಕೊಳ್ಳೋಣ. ಎ ಪಿಗೆ ಎ ಬಿಂದುವಿನ ನಿರ್ದೇಶಾಂಕ ಬೇಕು, ಏನದು 7 1, ಮತ್ತು ಪಿ ಬಿಂದುವಿನ ನಿರ್ದೇಶಾಂಕ ಬೇಕು, ಎಕ್ಸ್ ವೈ ಕೊಟ್ಟಿದ್ದಾರೆ. ಇದನ್ನು x1 y1 ಅಂತ ಬರ್ಕೊಳ್ಳೋಣ, ಇದನ್ನು x2 y2 ಅಂತ ಬರ್ಕೊಳ್ಳೋಣ. ನಾವು ಇಲ್ಲಿ ದೂರ ಸೂತ್ರವನ್ನು ಹಾಕ್ಕೋಬೇಕಾಗತ್ತೆ. ಎ ಪಿ ಈಕ್ವಲ್ಸ್ ಏನಾಗುತ್ತೆ, ಹೋಲ್ ರೂಟ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಹೋಲ್ ರೂಟ್ x2 ಮೈನಸ್ x1 ಅಂದರೆ x ಮೈನಸ್ 7 ಆಗುತ್ತೆ. x2 ಮೈನಸ್ x1 ಅಂದ್ರೇನು, x ಮೈನಸ್ 7 ಹೋಲ್ ಸ್ಕ್ವೇರ್ ಪ್ಲಸ್ ಬರೆಯೋಣ. y2 ಮೈನಸ್ y1 ಅಂತಂದರೆ y ಮೈನಸ್ 1, y ಮೈನಸ್ 1 ಹೋಲ್ ಸ್ಕ್ವೇರ್ ಆಯಿತು. ಇದನ್ನು 1 ಅಂತ ಇಟ್ಕೊಳ್ಳೋಣ. ಹಾಗೆ ಬಿ ಬಿಂದುವಿನ ನಿರ್ದೇಶಾಂಕ ಬರ್ಕೊಳ್ಳೋಣ. ಬಿ ಬಿಂದುವಿನ ನಿರ್ದೇಶಾಂಕ ಏನಿದೆ, 3 5 ಇದೆ, 3 5, ಮತ್ತು ಪಿ ಬಿಂದುವಿನ ನಿರ್ದೇಶಾಂಕ ಅದೇ ಎಕ್ಸ್ ವೈ. ಮತ್ತು ನಾವು x1 y1 x2 y2 ಅಂತ ಬರ್ಕೊಂಡು ಅದೇ ಸೂತ್ರ ಬಿ ಪಿ ಬರೆಯೋಣ. ಬಿ ಪಿ ಈಸ್ ಈಕ್ವಲ್ಸ್ ಟು ಏನು, ಹೋಲ್ ರೂಟ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಹೋಲ್ ರೂಟ್, ಇಲ್ಲಿ x2 ಮೈನಸ್ x1 ಅಂದರೆ x ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಅಂದರೆ y ಮೈನಸ್ 5 ಹೋಲ್ ಸ್ಕ್ವೇರ್. ಇದನ್ನು 2 ಅಂತ ಇಟ್ಕೊಳ್ಳೋಣ. ಕೊಟ್ಟಿರೋದೇನು, ಎ ಪಿ ಈಕ್ವಲ್ಸ್ ಬಿ ಪಿ. ಎ ಪಿ ಈಕ್ವಲ್ಸ್ ಬಿ ಪಿ ಆದರೆ 1 ಈಕ್ವಲ್ಸ್ 2 ಆಗುತ್ತೆ. ಆರ್ ಎಚ್ ಎಸ್ ಈಕ್ವಲ್ ಆಗುತ್ತೆ. ಏನು ಈಕ್ವಲ್ ಆಗುತ್ತೆ, ಹೋಲ್ ರೂಟ್ x ಮೈನಸ್ 7 ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ 1 ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಹೋಲ್ ರೂಟ್ x ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ 5 ಹೋಲ್ ಸ್ಕ್ವೇರ್ ಆಗುತ್ತೆ.
ಬರೆಯೋಣ ಅದನ್ನು. ಏನು ಹೋಲ್ ರೂಟ್ ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ 1 ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಹೋಲ್ ರೂಟ್ ಇದು ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ 5 ಹೋಲ್ ಸ್ಕ್ವೇರ್. ಇಲ್ಲಿ ರೂಟನ್ನು ತೆಗಿಯೋಣ. ಎರಡೂ ಕಡೆಗೆ ರೂಟ್ ಇರೋದ್ರಿಂದ ತೆಗೆದುಬಿಟ್ರೆ ಏನು ವ್ಯತ್ಯಾಸ ಬರಲ್ಲ. ಅದಕ್ಕೆ ಏನಾಗುತ್ತೆ, ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ 1 ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ 5 ಹೋಲ್ ಸ್ಕ್ವೇರ್. ಈಗ ಇಲ್ಲಿ ನಾವು a ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರವನ್ನು ಉಪಯೋಗಿಸಿ ಇದನ್ನು ವಿಸ್ತಾರ ಮಾಡೋಣ. ಏನಾಗುತ್ತೆ, a ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಂಟು ಎಕ್ಸ್ ಇಂಟು 7 ಪ್ಲಸ್ 7 ಸ್ಕ್ವೇರ್ ಆಯಿತು. y ಮೈನಸ್ 1 ಹೋಲ್ ಸ್ಕ್ವೇರ್ ಏನಾಗುತ್ತೆ, ಪ್ಲಸ್ y ಸ್ಕ್ವೇರ್ ಮೈನಸ್ 2 ಇಂಟು y ಇಂಟು 1 ಪ್ಲಸ್ 1 ಸ್ಕ್ವೇರ್ ಆಯಿತು ಈಕ್ವಲ್ಸ್. ಪುನಃ ಇಲ್ಲಿ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಂಟು ಎಕ್ಸ್ ಇಂಟು 3 ಪ್ಲಸ್ 3 ಸ್ಕ್ವೇರ್ ಪ್ಲಸ್ ಇದು ಕೂಡ ಅಷ್ಟೇ y ಸ್ಕ್ವೇರ್ ಮೈನಸ್ 2 ಇಂಟು y ಇಂಟು 5 ಪ್ಲಸ್ 5 ಸ್ಕ್ವೇರ್. ಈಗ ನಾವಿಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಎಡಭಾಗದಲ್ಲಿ, ಬಲಭಾಗದಲ್ಲಿ ಎಕ್ಸ್ ಸ್ಕ್ವೇರ್ ಇದೆ. ಅದನ್ನು ಕ್ಯಾನ್ಸಲ್ ಮಾಡೋಣ, ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ. ಹಾಗೆ ಇಲ್ಲಿ ಎಡಭಾಗದಲ್ಲಿ y ಸ್ಕ್ವೇರ್ ಇದೆ, ಬಲಭಾಗದಲ್ಲೂ ಕೂಡ y ಸ್ಕ್ವೇರ್ ಇದೆ. ಅದನ್ನು ಕ್ಯಾನ್ಸಲ್ ಮಾಡೋಣ. ಎಡಭಾಗದಲ್ಲಿ y ಸ್ಕ್ವೇರ್ ಇದೆ, ಬಲಭಾಗದಲ್ಲಿಯೂ ಕೂಡ y ಸ್ಕ್ವೇರ್ ಇದೆ. ಕ್ಯಾನ್ಸಲ್ ಮಾಡ್ಬೋದು. ನಂತರ ನಾವು ಇವುಗಳ ಗುಣಲಬ್ಧ ಬರೆಯೋಣ. 7 ಸ್ಕ್ವೇರ್ ಅಂದರೆ ಏನಂತ ಬರೆಯೋಣ, ಹಾಗೆಯೇ ಇವುಗಳ ಗುಣಲಬ್ಧ ಬರೆಯೋಣ ಮತ್ತು 1 ಸ್ಕ್ವೇರ್ ಅಂದರೆ ಏನಂತ ಬರೆಯೋಣ. ಇವೆಲ್ಲವನ್ನು ಎಡಭಾಗದಲ್ಲಿ ಬರೆಯೋಣ. ಮೈನಸ್ 2 ಇಂಟು ಎಕ್ಸ್ ಇಂಟು 7 ಅಂದರೆ 2 7 14 ಮೈನಸ್ 14 ಎಕ್ಸ್ ಆಗುತ್ತೆ. ಇದು ಪ್ಲಸ್ 7 ಸ್ಕ್ವೇರ್ ಅಂದರೆ 49 ಆಯಿತು. ಮೈನಸ್ 2 ಇಂಟು y ಇಂಟು 1 ಅಂದರೆ ಮೈನಸ್ 2y ಆಗುತ್ತೆ. 1 ಸ್ಕ್ವೇರ್ ಅಂತಂದರೆ 1 ಆಗುತ್ತೆ ಈಕ್ವಲ್ಸ್. ಇಲ್ಲಿ ಬಲಭಾಗದಲ್ಲಿ ಇವುಗಳ ಗುಣಲಬ್ಧ 2 ಇಂಟು 3 6 ಮೈನಸ್ 6x ಪ್ಲಸ್ 3 ಸ್ಕ್ವೇರ್ ಅಂದರೆ 9 ಮೈನಸ್ 2 ಇಂಟು y ಇಂಟು 5 2 5 10y ಪ್ಲಸ್ 5 ಸ್ಕ್ವೇರ್ ಅಂದರೆ 5 ಇಂಟು 5 25. ಈಗ ನಾವು ಎಕ್ಸ್ ವೈ ಒಟ್ಟಿಗೆ ತಗೊಂಡು ಸಂಖ್ಯೆಗಳನ್ನು ಬಲಭಾಗ ಹಾಕೋಣ. ಇದು ಪ್ಲಸ್ 1. ಇಲ್ಲಿ ಎಡಭಾಗದಲ್ಲಿ ಇವೆರಡು ಇಟ್ಟುಕೊಂಡು ಬಲಭಾಗದಲ್ಲಿರುವ ಮೈನಸ್ 6x ಮತ್ತು 10yಗಳನ್ನು ಎಡಭಾಗಕ್ಕೆ ಟ್ರಾನ್ಸ್ಫರ್ ಮಾಡೋಣ. ಮೈನಸ್ 14x ಮೈನಸ್ 2y ಇದೆ, ಅಥವಾ ಅದರ ಪಕ್ಕ ಇದನ್ನು ತರೋಣ. ಮೈನಸ್ 6x ಅಂದರೆ ಪ್ಲಸ್ 6x ಆಗುತ್ತೆ. ಇಲ್ಲಾಂದರೆ ಇದನ್ನು ಬರ್ಕೊಂಡು ಆಮೇಲೆ ತರ್ಬೋದು. ಮೈನಸ್ 2y ಮೈನಸ್ 6x ಈ ಕಡೆ ಬಂದಾಗ ಪ್ಲಸ್ 6x ಆಗುತ್ತೆ. ಮೈನಸ್ 10y ಎಡಭಾಗ ಬಂದಾಗ ಪ್ಲಸ್ 10y ಆಗುತ್ತೆ ಈಕ್ವಲ್ಸ್. ಇಲ್ಲಿರೋ ಸಂಖ್ಯೆಗಳು 9 ಪ್ಲಸ್ 25 ಇದೆ, ಅದನ್ನು ಬರ್ಕೊಳ್ಳೋಣ ಅಥವಾ ಕೂಡಿಸು ಬರಿಬೋದು. 9 ಪ್ಲಸ್ 25. ಹಾಗೆ ಇಲ್ಲಿರೋ ಸಂಖ್ಯೆಗಳು 49 ಮತ್ತು 1, ಅದನ್ನು ಬಲಭಾಗ ತಂದರೆ ಮೈನಸ್ 49 ಮೈನಸ್ 1 ಆಗುತ್ತೆ. ಇಲ್ಲಿ ಮೈನಸ್ 14x ಪ್ಲಸ್ 6x, 14ರಲ್ಲಿ 6 ಹೋದರೆ 8 ಮೈನಸ್ 8x ಆಗುತ್ತೆ. ಮೈನಸ್ 14 ಮತ್ತು 6x ಸಜಾತಿಯ ಪದಗಳಾಗಿರೋದ್ರಿಂದ ನೀವು ಕಳಿಬೋದು, ಯಾಕಂದರೆ ಬೇರೆ ಬೇರೆ ಚಿಹ್ನೆಗಳಿದ್ದಾವೆ. 14ರಲ್ಲಿ 6 ಹೋದರೆ 8, ಚಿಹ್ನೆ ದೊಡ್ಡ ಸಂಖ್ಯೆ ಮೈನಸ್ 14 ಬರುತ್ತೆ. ಹಾಗೆ ಇಲ್ಲಿ ಮೈನಸ್ 2y ಪ್ಲಸ್ 10y, 10ರಲ್ಲಿ 2 ಕಳಬೇಕು, ಕಳೆದ್ರೆ 8 ಬರುತ್ತೆ. ಪ್ಲಸ್ 8y ಈಕ್ವಲ್ಸ್ ಇಲ್ಲಿ 9 ಪ್ಲಸ್ 25, 25 ಪ್ಲಸ್ 9 ಅಂದರೆ 34 ಆಯಿತು. 34. ಇಲ್ಲಿ ಇವೆರಡನ್ನು ಕೂಡಿಸಿದರೆ ಮೈನಸ್ 50 ಬರುತ್ತೆ. ಹಾಗೆ ನಾವು
ಮೈನಸ್ 8x ಪ್ಲಸ್ 8y. 34 ಮೈನಸ್ 50 ಅಂತಂದರೆ 16 ಬರುತ್ತೆ, ಮೈನಸ್ 16 ಬರುತ್ತೆ. ಇಲ್ಲಿ ನಾವು ಮೈನಸ್ 8 ಕಾಮನ್ ತೆಗಿಬೋದು, ಯಾಕಂದರೆ ಇವೆರಡೂ ಎಲ್ಲರೂ 8ರ ಮಧ್ಯೆಯಲ್ಲಿದ್ದಾವೆ. ಇಲ್ಲಿ ಮೈನಸ್ 8 ಕಾಮನ್ ತೆಗೆದ್ರೆ ಇಲ್ಲಿ ಎಕ್ಸ್ ಉಳ್ಕೊಳ್ತು, ಇಲ್ಲಿ ಸೈನ್ ಚೇಂಜ್ ಆಗುತ್ತೆ, ಮೈನಸ್ ವೈ ಬಂತು, ಮೈನಸ್ 16. 8 1 8 2 ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ ಆಗುತ್ತದು. ಏನು ಉಳ್ಕೊಳ್ತು, ಎಕ್ಸ್ ಮೈನಸ್ ವೈ ಈಕ್ವಲ್ಸ್ 2 ಬಂತು. ಇದು ಎಕ್ಸ್ ಮತ್ತು ವೈಗಳಿಗೆ ಇರುವ ಸಂಬಂಧ. ನಂತರ ಇನ್ನೇನು ಹೇಳಿದ್ದಾರೆ ಅವರು, ಇಲ್ಲಿ ಏನು ಹೇಳಿದ್ದಾರೆ ಅವರು, ಎ ಪಿ ಬಿಗಳು ಸರಳ ರೇಖಾಗತವಾಗಿವೆ ಅಂತ ಹೇಳಿದ್ದಾರೆ. ಮತ್ತು ಕೊಟ್ಟಿರೋದನ್ನು ಎ ಪಿ ಈಕ್ವಲ್ಸ್ ಪಿ ಬಿ ಅಂತ ಹೇಳಿದ್ದಾರೆ. ಹೀಗಿದ್ದಾಗ ಪಿ ಏನಾಗಬೇಕು, ಪಿ ಏನಿದೆ ಇದು ಎ ಬಿಯ ಮಧ್ಯಬಿಂದು ಆಗಬೇಕು. ಮಧ್ಯಬಿಂದು ಆದರೆ ನಮಗೆ ಎಕ್ಸ್ ವೈನ ಬೆಲೆಯನ್ನು ಕಡಿಲಿಕ್ಕಾಗತ್ತೆ. ಮಧ್ಯಬಿಂದು ಆಗೇ ಆಗುತ್ತೆ, ಯಾಕಂತಂದರೆ ಮೂರು ಸರಳ ರೇಖಾಗತವಾಗಿದ್ದಾವೆ ಮತ್ತು ಎ ಪಿ ಈಕ್ವಲ್ಸ್ ಬಿ ಪಿ ಇರೋದರಿಂದ ಪಿ ಇದು ಮಧ್ಯಬಿಂದು ಆಗುತ್ತೆ. ಎ ಪಿ ಬಿಗಳು ಸರಳ ರೇಖಾಗತವಾಗಿದ್ದು ಎ ಪಿ ಈಕ್ವಲ್ಸ್ ಬಿ ಪಿ ಇರೋದರಿಂದ ಪಿ ಮಧ್ಯಬಿಂದುವಾಗುತ್ತೆ. ಅದನ್ನು ಬರೆಯೋಣ. ಎ ಪಿ ಬಿಗಳು ಸರಳ ರೇಖಾಗತ ಮತ್ತು ಎ ಪಿ ಈಕ್ವಲ್ಸ್ ಬಿ ಪಿ ಇರುವುದರಿಂದ ಪಿ ಇದು ಎ ಬಿಯ ಮಧ್ಯಬಿಂದು. ಈಗ ನಾವು ಮಧ್ಯಬಿಂದು ಸೂತ್ರವನ್ನು ಉಪಯೋಗಿಸಬೇಕಾಗತ್ತೆ. ಎನ ನಿರ್ದೇಶಾಂಕ 7 1, ಬಿನ ನಿರ್ದೇಶಾಂಕ 3 5 ತಗೊಂಡು ಮಧ್ಯಬಿಂದು ಪಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಬೇಕು. ಎ 7 1, ಬಿ 3 5 ಮತ್ತು ಪಿ ಆಫ್ ಎಕ್ಸ್ ವೈ ಈಕ್ವಲ್ಸ್ ಕ್ವಶನ್ ಮಾರ್ಕ್. ಇಲ್ಲಿ ಎ ಆಫ್ 7 1 x1 y1 ಅಂತ ಬರ್ಕೊಳ್ಳೋಣ. ಇದನ್ನು ಬಿ ಆಫ್ 3 5 x2 y2 ಅಂತ ಬರ್ಕೊಳ್ಳೋಣ. ಈಗ ಮಧ್ಯಬಿಂದು ಸೂತ್ರವನ್ನು ಬರೆಯೋಣ. ಪಿ ಆಫ್ ಎಕ್ಸ್ ವೈ ಈಕ್ವಲ್ಸ್ ಮಧ್ಯಬಿಂದು ಸೂತ್ರ ಯಾವುದು, x2 ಪ್ಲಸ್ x1 ಬೈ 2 y2 ಪ್ಲಸ್ y1 ಬೈ 2 ಅಥವಾ x1 ಪ್ಲಸ್ x2 ಬೈ 2 y1 ಪ್ಲಸ್ y2 ಬೈ 2 ಈಕ್ವಲ್ಸ್ x2 ಪ್ಲಸ್ x1 ಅಂದರೆ 7 ಪ್ಲಸ್ 3 ಬೈ 2, 7 ಪ್ಲಸ್ 3 ಬೈ 2, y2 ಪ್ಲಸ್ y1 ಅಂದರೆ 5 ಪ್ಲಸ್ 1 ಬೈ 2 ಈಕ್ವಲ್ಸ್ 7 ಪ್ಲಸ್ 3 ಅಂದರೆ 10, 10 ಬೈ 2, 5 ಪ್ಲಸ್ 1 ಅಂದರೆ 6, 6 ಬೈ 2 ಈಕ್ವಲ್ಸ್ 7 1 7 5 2 1 2 3 ಎಷ್ಟು ಬರುತ್ತೆ, 5 3 ಏನು ಬಂತು, 5 3. ಇದು ಪಿ ಆಫ್ ಎಕ್ಸ್ ವೈ, ಪಿನ ನಿರ್ದೇಶಾಂಕಗಳು. ಪಿ ಆಫ್ ಎಕ್ಸ್ ವೈ ಈಕ್ವಲ್ಸ್ 5 3